ವೃತ್ತಕ್ಕೆ ಹೊರಗಿನ ಬಿಂದುವಿನಿಂದ ಸ್ಪರ್ಶಕವನ್ನು ರಚಿಸುವುದು. ಪ್ರಶ್ನೆ ಈ ರೀತಿ ಇದೆ. ವೃತ್ತದಿಂದ 3 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಾಹ್ಯ ಬಿಂದುವಿನಿಂದ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತಕ್ಕೆ 2 ಸ್ಪರ್ಶಗಳನ್ನು ರಚಿಸಿ. ಮೊದಲು ನಾವು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿ, ವೃತ್ತದಿಂದ 3 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಿ, ವೃತ್ತಕ್ಕೆ ಆ ಬಿಂದುವಿನಿಂದ ಬರುವ ರೀತಿ 2 ಸ್ಪರ್ಶಗಳನ್ನು ರಚಿಸಬೇಕು. ಮೊದಲು ನಾವು ವೃತ್ತವನ್ನು ರಚಿಸೋಣ. ವೃತ್ತವನ್ನು ರಚಿಸಬೇಕಾದರೆ ಅದರ ಕೇಂದ್ರ ಬಿಂದುವನ್ನು ಮೊದಲು ಗುರುತಿಸಿಕೊಳ್ಳೋಣ. ಕೇಂದ್ರ ಬಿಂದುವನ್ನು ಗುರುತಿಸಿದ್ದೇವೆ. ಈ ಕೇಂದ್ರ ಬಿಂದುವಿಗೆ O ಅಂತ ಹೆಸರಿಡೋಣ. ಈಗ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಬೇಕು. ಅದಕ್ಕೆ ಕೈವಾರದ ಅವಶ್ಯಕತೆ ಇದೆ. ಕೈವಾರ ಅಂದರೆ ತ್ರಿಜ್ಯ ಅಳತೆ ಮಾಡ್ಕೊಳ್ಳೋದಕ್ಕೆ 5 ಸೆಂಟಿಮೀಟರ್ ಅಳತೆ ಪಟ್ಟಿಯ ಅವಶ್ಯಕತೆ ಇದೆ. ಅಳತೆ ಪಟ್ಟಿಯ ಸಹಾಯದಿಂದ ಕೈವಾರದಲ್ಲಿ 5 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ. 5 ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ. ಈಗ ಅಳತೆ ಪಟ್ಟಿಯನ್ನು ಪಕ್ಕದಲ್ಲಿಟ್ಟು ಕೈವಾರದ ಒಂದು ತುದಿಯನ್ನ ವೃತ್ತದ ಕೇಂದ್ರದಲ್ಲಿಟ್ಟು ಇನ್ನೊಂದು ತುದಿಯನ್ನ ಸುತ್ತೋಣ. ಈಗ ಪಕ್ಕದಲ್ಲಿಟ್ಟೆ ಕೈವಾರವನ್ನ. ಈಗ ಇದು C1 ವೃತ್ತ ಅಂತ ಹೇಳ್ತೀವಿ. ಈ ವೃತ್ತಕ್ಕೆ C1 ಅಂತ ಹೆಸರು ಕೊಡೋಣ. ಇದು 5 ಸೆಂಟಿಮೀಟರ್ ತ್ರಿಜ್ಯವಿರುವ C1 ವೃತ್ತ ಆಗಿದೆ. ನಂತರ ನಮಗೆ ಬೇಕಾಗಿರುವಂತಹ ವೃತ್ತದಿಂದ 3 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಬೇಕು. ಅದಕ್ಕೆ ಸ್ಕೇಲ್ನ ಸಹಾಯದಿಂದ ಒಂದು ಅಂದಾಜಲ್ಲಿ ಒಂದು ರೇಖೆಯನ್ನು ರಚಿಸೋಣ. O ಕೇಂದ್ರ. ಇದನ್ನ ನಾನು ಮಾಡಿದೆ, ಒಂದು ರೇಖೆಯನ್ನ ರಚಿಸಿದ್ದೇನೆ. ಕೈವಾರದ ಸಹಾಯದಿಂದ 3 ಸೆಂಟಿಮೀಟರ್ ಅಳತೆ ಮಾಡೋಣ. 3 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೀವಿ ಕೈವಾರದಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಕೇಂದ್ರದಿಂದ ಅಲ್ಲ, ಇದು ಕೇಂದ್ರ. O ಅನ್ನೋದು ವೃತ್ತದ ಕೇಂದ್ರ. ಅವ್ರು ಹೇಳ್ತಾ ಇರೋದು ವೃತ್ತದಿಂದ, ಈ ಬಿಂದು ಇದು ವೃತ್ತದಿಂದ, ಇದು ವೃತ್ತ ಅಂತ ನಾವು ಹೇಳ್ತೀವಿ. ಇದರಿಂದ 3 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋಣ, ಈಗ ಕತ್ತರಿಸೋಣ. ಕತ್ತರಿಸುದು. ಇದಕ್ಕೊಂದು ಹೆಸರು ಕೊಡೋಣ. ಇದಕ್ಕೆ ನಾವು P ಅಂತ ಹೆಸರಿಟ್ಟಿದ್ದೇವೆ. ಈಗ ನೋಡಿ, ತ್ರಿಜ್ಯ O ಇಂದ ಈ ಬಿಂದುವಿಗೆ ತ್ರಿಜ್ಯ ಅಂತ ಹೇಳಿ, ತ್ರಿಜ್ಯ ಅಳತೆ 5 ಸೆಂಟಿಮೀಟರ್ ಇದೆ ಮತ್ತು ವೃತ್ತದಿಂದ P ಗಿರುವಂತಹ ದೂರ 3 ಸೆಂಟಿಮೀಟರ್. ಒಟ್ಟು OP ಯ ಉದ್ದ 3ಕ್ಕೆ 5ಅನ್ನ ಸೇರಿಸಿದರೆ 8 ಸೆಂಟಿಮೀಟರ್ ಆಗುತ್ತದೆ. ಈಗ ನಾವು OP ಯ ಮಧ್ಯ ಬಿಂದುವನ್ನು ಗುರುತಿಸಬೇಕು. ಅದಕ್ಕೆ ನಾವು ಲಂಬಾರ್ಧಕ ಸಹಾಯದಿಂದ OP ಯ ಮಧ್ಯ ಬಿಂದುವನ್ನು ಗುರುತಿಸೋಣ. ಮೊದಲು ಕೈವಾರವನ್ನ O ಕೇಂದ್ರದಲ್ಲಿ ಇಟ್ಟು ಅಳತೆ OP ಯ ಅರ್ಧಕ್ಕಿಂತ ಜಾಸ್ತಿ ಇರಬೇಕು, ಅರ್ಧಕ್ಕಿಂತ ಕಡಿಮೆ ಬರಬಾರ್ದು. ಅಂದಾಜು, ಇದಕ್ಕೆ ಯಾವುದೇ ರೀತಿ ಅಳತೆ ಇಲ್ಲ. ಒಂದು ಅರ್ಧಕ್ಕಿಂತ ಹೆಚ್ಚಿದ್ರೆ ಒಳ್ಳೆಯದು. ಅರ್ಧಕ್ಕಿಂತ ಹೆಚ್ಚನ್ನು ತಗೊಂಡಿದೆ. ಮತ್ತೆ ಒಂದು ಸಲ ತಗೊಂಡ ಅಳತೆಯನ್ನ ಬದಲಾವಣೆ ಮಾಡಬಾರ್ದು. ಅದರ ಅಳತೆ ಅಷ್ಟೇ ಇರಬೇಕು. ಇವಾಗ ಒಂದು ಕಂಸವನ್ನ ಮೇಲ್ಭಾಗದಲ್ಲಿ ರಚಿಸ್ತಾ ಇದ್ದೀನಿ. ಕಂಸ ರಚನೆ ಆಯಿತು ಮೇಲ್ಭಾಗದಲ್ಲಿ. ಅದೇ ರೀತಿ O ಬಿಂದುವಿನಿಂದ ಕೆಳಭಾಗದಲ್ಲೂ ಒಂದು ಕಂಸವನ್ನ ರಚಿಸೋಣ. ಈಗ O ಬಿಂದುವಿನಿಂದ ಕಂಸವನ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ರಚಿಸಿದ್ದೇವೆ. ಈಗ P ಬಿಂದುವಿನಲ್ಲಿಟ್ಟು ಆ ಕಂಸಗಳನ್ನ ಕತ್ತರಿಸೋಣ. ಕಂಸವನ್ನು ಕತ್ತರಿಸಿದ್ದೆ ಮೇಲ್ಭಾಗದ.
ಈಗ ಕೆಳಭಾಗದ ಕಂಸವನ್ನು ಕತ್ತರಿಸೋಣ. ಕೆಳಭಾಗದ ಕಂಸವನ್ನು ಕತ್ತರಿಸಿ ಆಯಿತು. ಈಗ ಸ್ಕೇಲ್ನ ಸಹಾಯದಿಂದ ಇದಕ್ಕೆ ಹೆಸರನ್ನ ಕೊಡೋಣ ನಾವು. ಇದಕ್ಕೆ KL ಅಂತ ಹೆಸರಿಡೋಣ. ಈ ಅಳತೆ ಪಟ್ಟಿಯ ಸಹಾಯದಿಂದ KL ನ ಸೇರಿಸೋಣ. ಸೇರಿಸಿದ್ವಿ. ಇವಾಗ L ಅಳಿಸೋಗಿದೆ, ಬೇರೆ ಬರಿತಾ ಇದ್ದೀನಿ. KL ಅನ್ನ ಸೇರಿಸಿದ್ದೀವಿ. ಈಗ ನಮಗೆ OP ಯ ಮಧ್ಯ ಬಿಂದು, ಈ ಬಿಂದುವನ್ನ M ಅಂತ ಕರೆಯೋಣ. ಈಗ ನಮಗೆ OP ಯ ಮಧ್ಯ ಬಿಂದು M ಬಂದಿದೆ ನಮಗೆ. ಈಗ ಕೈವಾರದ ಸಹಾಯದಿಂದ OP ಸೇರುವಂತೆ ಒಂದು ವೃತ್ತವನ್ನ ರಚಿಸಬೇಕು. ಓನು ಸೇರಬೇಕು, P ಸೇರಬೇಕು. ಆ ರೀತಿ ಕೇಂದ್ರ M ಆಗಿರಬೇಕು. ಈಗ ಅಳತೆ ಮಾಡೋಣ. ಈಗ M ಬಿಂದುವಿನಲ್ಲಿಟ್ಟು Oಗೆ ಅಳತೆ ಮಾಡ್ತಾ ಇದ್ದೀನಿ. ಅದೇ ರೀತಿ Pಗೆ ಸರಿಯಾಗಿ ಬರೋ ರೀತಿ Pಗೂ ಸರಿಯಾಗಿದೆ. ಈಗ ವೃತ್ತವನ್ನು ರಚಿಸೋಣ. ವೃತ್ತವನ್ನು ರಚಿಸಿದ್ದೇವೆ. OP ಸೇರೋ ರೀತಿ M ಕೇಂದ್ರವಾಗಿಟ್ಕೊಂಡು ಈ ವೃತ್ತಕ್ಕೆ C2 ವೃತ್ತ ಅಂತ ಹೆಸರಿಡೋಣ. ಈ C2 ವೃತ್ತ C1 ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಯಾವ್ಯಾವ ಬಿಂದು ಅಂತ ಹೇಳಿದ್ರೆ, ಒಂದು ಈ ಬಿಂದುವಿನಲ್ಲಿ ಮತ್ತೆ ಇನ್ನೊಂದು ಈ ಬಿಂದುವಿನಲ್ಲಿ. ಈ ಬಿಂದುಗಳಿಗೆ ಹೆಸರಿಡೋಣ. ಈ ಬಿಂದುವನ್ನ X ಅಂತ ಹೇಳಿ, ಕೆಳಭಾಗದ ಬಿಂದುವನ್ನ Y ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಈಗ ನಾವು ಈ ಕತ್ತರಿಸಿದ ಅಂದ್ರೆ C1 ವೃತ್ತವನ್ನು C2 ವೃತ್ತ ಕತ್ತರಿಸುವಂತ ಬಿಂದುಗಳನ್ನು ಗುರುತಿಸಿದ್ದೇವೆ. ಈಗ PY ಮತ್ತು PX ಅನ್ನ ಸ್ಕೇಲ್ನ ಸಹಾಯದಿಂದ ಸೇರಿಸೋಣ. ಈಗ X ಮತ್ತು P ಅನ್ನ ಸ್ಕೇಲ್ನ ಸಹಾಯದಿಂದ ಸೇರಿಸೋಣ. XP ಅನ್ನ ಸೇರಿಸಿದ್ದೇವೆ. ಅದೇ ರೀತಿ PY ಅನ್ನ ಸೇರಿಸೋಣ. ಈಗ PY ಅನ್ನ ಸೇರಿಸ್ತಾ ಇದ್ದೀವಿ. PY ಸೇರಿಸಿದ್ದು ಇಲ್ಲಿ ನೋಡಿ, ರೆಡ್ ಕಲರ್ ಅಂದ್ರೆ ಕೆಂಪು ಬಣ್ಣದಲ್ಲಿ ಕಾಣ್ತಿದೆಯಲ್ಲ, ಇದನ್ನ ನಾವು ಸ್ಪರ್ಶಕಗಳು ಅಂತ ನಾವು ಹೇಳ್ತೇವೆ. ಈ ಸ್ಪರ್ಶಕ ಏನಪ್ಪಾ ಅಂದ್ರೆ ಬಾಹ್ಯ ಬಿಂದು P ಆಗಿದೆ. ಇಲ್ಲಿ ಹೊರಗಿನ ಬಿಂದು P ಆಗಿದೆ. P ಇಂದ C1 ವೃತ್ತಕ್ಕೆ ಎಳೆದಂತ ಎರಡು ಸ್ಪರ್ಶಕಗಳು, ಒಂದು PX ಆಗಿದೆ, ಇನ್ನೊಂದು PY ಆಗಿದೆ. PX ಮತ್ತು PY ಬಾಹ್ಯ ಬಿಂದು P ನಿಂದ
C1 ವೃತ್ತಕ್ಕೆ ಎಳೆದಂತ ಎರಡು ಸ್ಪರ್ಶಕಗಳು. ಈ ರೀತಿ ನಾವು ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ನಾವು ಸ್ಪರ್ಶಕಗಳನ್ನು ರಚಿಸಬಹುದು.